ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಅನ್ನು ಮಾಡಿ 26 ಜನರನ್ನು ಬಲಿ ಪಡೆದುಕೊಂಡ್ರು. ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಪ್ರತೀಕಾರ ಆಗಬೇಕು ಅಂತ ಹೇಳಿ ದೇಶದ ಜನರು ಕೇಳಿಕೊಳ್ತಾ ಇದ್ದಾರೆ. ಇದರ ನಡುವೆ ಈಗ ಕೇಂದ್ರ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಆ ಮಾಹಿತಿ ಏನು ಅಂದರೆ ಏಪ್ರಿಲ್ 19ರಂದು ಶ್ರೀನಗರದಲ್ಲಿ ಉಗ್ರ ದಾಳಿ ನಡೆಯಬಹುದು ಅನ್ನುವಂತಹ ಎಚ್ಚರಿಕೆ. ಪ್ರಧಾನಿ ಮೋದಿ ಶ್ರೀನಗರ ಭೇಟಿ ದಾಳಿಯ ಸಂಭವ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಹಲ್ಗಾಮ್ನಲ್ಲಿ ದಾಳಿ ಅಂಥೇಳಿ ನಿರ್ದಿಷ್ಟವಾಗಿ ಉಲ್ಲೇಖಿಸಿದ ಗುಪ್ತಚರ ಇಲಾಖೆ ಎಚ್ಚರಿಕೆಯ ಬೆನ್ನಲ್ಲೇನೆ ಶ್ರೀನಗರದ ಸುತ್ತಮುತ್ತ ಭದ್ರತೆಯನ್ನು ಹೆಚ್ಚಿಸಲಾಗಿತ್ತು. ಶ್ರೀನಗರದಿಂದ 22 ಕಿಲೋಮೀಟರ್ ವ್ಯಾಪ್ತಿಯ ಪ್ರವಾಸಿ ತಾಣಗಳಲ್ಲಿ ಭದ್ರತೆಯ ಹೆಚ್ಚಿಸುವಂತಹ ಕೆಲಸ ಕಾಶ್ಮೀರದಲ್ಲಾಗಿತ್ತು. ಬಟ್ ಪಹಲ್ಗಾಮ್ ಅನ್ನುವಂತಹ ವಿಚಾರ ಗೊತ್ತಿರಲಿಲ್ಲ. ಬಟ್ ಟೆರರ್ ಅಟ್ಯಾಕ್ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಮೊದಲೇನೆ ಗುಪ್ತಚರ ಇಲಾಖೆಗೆ ಮಾಹಿತಿ ಸಿಕ್ಕಿತ್ತು ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀನಗರಕ್ಕೆ ಭೇಟಿ ಕೊಡಬೇಕಿತ್ತು. ಅವರು ಪ್ರವಾಸ ರದ್ದಾಗುತ್ತೆ. ಅದಾಗಿ ಕೆಲವೇ ದಿನಗಳಲ್ಲಿ ಅಂದರೆ 4ರಿಂದ 5 ದಿನಗಳ ಅಂತರದಲ್ಲಿ ಭಯೋತ್ಪಾದಕರು ದಾಳಿಯನ್ನು ಮಾಡಿ 26 ಜನ ಅಮಾಯಕರನ್ನು ಬಲಿ ಪಡೆದುಕೊಂಡಂತಹ ಘಟನೆ ನಡೆದಿದೆ. ವಿಪಕ್ಷಗಳು ಸೇರಿದಂತೆ ಹಲವರು ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಬಟ್ ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಮೊದಲೇನೆ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಕೊಟ್ಟಿತ್ತು ಅನ್ನೋದು. ಪ್ರತಿಕೂಲ ಹವಾಮಾನದಿಂದಾಗಿ ಮೋದಿಯವರ ಶ್ರೀನಗರದ ಪ್ರವಾಸ ರದ್ದಾಗಿರುತ್ತೆ. ಮೋದಿ ಭೇಟಿ ರದ್ದಾದರೂ ಕೂಡ ಭದ್ರತೆಯ ನಿಯೋಜನೆಗೆ ಸೂಚನೆಯನ್ನು ಕೊಡಲಾಗಿತ್ತು. 4 ದಿನ ಶ್ರೀನಗರದಲ್ಲಿ ಇದ್ದು ಜಮ್ಮು ಕಾಶ್ಮೀರದ DGP ನಳಿನ್ ಪ್ರಭಾತ್ ಎಲ್ಲವನ್ನು ಕೂಡ ನೋಡ್ಕೊಂಡಿರ್ತಾರೆ. ಏಪ್ರಿಲ್ 22ರ ಪಹಲ್ಗಾಮ್ ದಾಳಿಯ ವೇಳೆ ಜಮ್ಮುವಿಗೆ ಆಗಮಿಸಿರ್ತಾರೆ DGP ನಳಿನ್ ಪ್ರಭಾತ್ ಅವರು. ಅವತ್ತು ಶ್ರೀನಗರದಿಂದ 90 ಕಿಲೋಮೀಟರ್ ದೂರದ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಮೋದಿ ಭೇಟಿ ರದ್ದಾದ ಬಳಿಕ ದಾಳಿಗಾಗಿ ಉಗ್ರರು ಕಾಯ್ತಾ ಇದ್ರು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಏನಿದೆ ಅದು ಈಗ ಮತ್ತಷ್ಟು ವಿಚಾರಗಳು ಕೂಡ ಹೊರಬರ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಯಾವಾಗ ಈ ಟೆರರ್ ಅಟ್ಯಾಕ್ ಆಯಿತು, 26 ಜನ ಅಮಾಯಕರನ್ನು ಬಲಿ ಪಡೆದುಕೊಂಡ್ರು ಭಯೋತ್ಪಾದಕರು, ಆಗ ಎಲ್ಲರಲ್ಲೂ ಕೂಡ ಕೇಳಿ ಬರ್ತಾ ಇದ್ದಂತಹ ಪ್ರಶ್ನೆ ಒಂದೇನೆ, ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂಥೇಳಿ. ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಮೊದಲೇನೆ ಇಂಟೆಲಿಜೆನ್ಸ್ ಎಚ್ಚರಿಸಿತ್ತು ಅನ್ನುವಂತಹ ವಿಚಾರ. ಬಟ್ ಅಷ್ಟೆಲ್ಲ ಟೈಟ್ ಸೆಕ್ಯೂರಿಟಿಯನ್ನು ತೆಗೆದುಕೊಂಡಿದ್ರು ಕೂಡ ಪಹಲ್ಗಾಮ್ನಲ್ಲಿ ಯಾಕೆ ಭದ್ರತಾ ವೈಫಲ್ಯ ಆಯಿತು, ಈ ವಿಚಾರಕ್ಕೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ, ಬಹಳ ಪ್ರಮುಖವಾಗಿ ನೀವು ಹೇಳಿದ ಹಾಗೆ ಪಹಲ್ಗಾಮ್ ಅಟ್ಯಾಕ್ಗೆ ಬಹಳ ಮುಖ್ಯ ಕಾರಣ ಗುಪ್ತಚರ ಇಲಾಖೆಯ ಇಂಟೆಲಿಜೆನ್ಸ್ ರಿಪೋರ್ಟ್ ಫೇಲ್ಯೂರ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ, ಜೊತೆಗೆ ಎಲ್ಲವೂ ಕಡೆ ಆರೋಪ ಕೂಡ ಕೇಳಿಬಂದಿತ್ತು. ಬಟ್ ಆದರೆ ಗುಪ್ತಚರ ಇಲಾಖೆ ಮುಂಚೆ ಈ ರೀತಿಯಾದಂಥ ದಾಳಿ ಸಂಭವಿಸ್ಬೋದು ಅಂತ ಹೇಳಿ ಒಂದಷ್ಟು ಮುನ್ಸೂಚನೆಯನ್ನು ಕೊಟ್ಟಿತ್ತು. ಬಟ್ ಆದರೆ ಪಹಲ್ಗಾಮ್ನಲ್ಲೇ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಇರಲಿಲ್ಲ. ಪ್ರಧಾನಿ ಮೋದಿ ಅವರು ಶ್ರೀನಗರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. 19ನೇ ತಾರೀಕಿನ ವೇಳೆಗಾಗಿ ಈ ದಾಳಿ ಆಗಬಹುದು ಅನ್ನುವಂಥ ಒಂದು ಸಂಭವವನ್ನು ವ್ಯಕ್ತಪಡಿಸಿದರು. ಸೊ ಅದರಂತೆ ಇಂಟೆಲಿಜೆನ್ಸ್ ಶ್ರೀನಗರದಿಂದ 22 ಕಿಲೋಮೀಟರ್ ಅಂತರದಲ್ಲಿ ಈ ರೀತಿಯಾದಂಥ ದಾಳಿ ಆಗಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿತ್ತು. ಬಟ್ ಆದರೆ ಆ ದಾಳಿ ಆಗಿದ್ದಂಥದ್ದು ಶ್ರೀನಗರದಿಂದ 90 ಕಿಲೋಮೀಟರ್ ದೂರದಲ್ಲಿರುವಂತಹ ಪಹಲ್ಗಾಮ್ನಲ್ಲಿ. ಅಂದರೆ ಇಂಟೆಲಿಜೆನ್ಸ್ ರಿಪೋರ್ಟಲ್ಲೂ ಕೂಡ ಅದು ಸ್ಪಷ್ಟವಾಗಿ ಪಹಲ್ಗಾಮ್ನಲ್ಲೇ ಆಗುತ್ತೆ ಅನ್ನುವಂಥ ಮಾಹಿತಿ ಇರಲಿಲ್ಲ. ಪ್ರಧಾನಿ ಮೋದಿ ಅವರು ಯಾವಾಗ ಶ್ರೀನಗರಕ್ಕೆ ಭೇಟಿಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ದಾಳಿ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಭದ್ರತೆಗಳನ್ನು ಮಾಡಿಕೊಂಡು ಅಲ್ಲಿನ ಸ್ಥಳೀಯವಾಗಿಯೂ ಕೂಡ ಬಹಳ ಕಟ್ಟೆಚ್ಚರವನ್ನು ವಹಿಸುವಂಥ ಕೆಲಸವನ್ನು ಮಾಡಿದರು. ಬಟ್ ಆದರೆ ಎಲ್ಲೋ ಒಂದು ಕಡೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಪ್ರಧಾನಿಗಳು ಭೇಟಿಯನ್ನು ಕೊಡುವಂಥದ್ದು ತಪ್ಪುತ್ತೆ. ಅದಾದ ಬಳಿಕ ಒಂದಷ್ಟು ದೊಡ್ಡ ಮಟ್ಟದ ಈ ರೀತಿಯಾದಂಥ ಘಟನೆಯನ್ನು ಮಾಡಬೇಕು ಅಂತ ಕಾದು ಕುಳಿತಿದ್ದಂಥ ಉಗ್ರರಿಗೆ ಆ ಒಂದು ಅವಕಾಶ ತಪ್ಪುತ್ತೆ. ಸೊ ಅದೇ ಕಾರಣಕ್ಕಾಗಿ ಅವರು ಶ್ರೀನಗರದಲ್ಲಿ ಮಾಡಬೇಕಿದ್ದಂಥ ಪ್ಲ್ಯಾನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿರುವಂಥ ಸಾಧ್ಯತೆ ಕೂಡ ಇದೆ. ಸೊ ಬಟ್ ಆದರೆ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ದಾಳಿ ಆಗುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಬಟ್ ಆದರೆ ಎಲ್ಲಿ ಆಗುತ್ತೆ ಅನ್ನುವಂಥ ಇನ್ಫಾರ್ಮೇಷನ್ಗಳು ಇರಲಿಲ್ಲ. ಸೊ ಆ ಕಾರಣಕ್ಕಾಗಿಯೂ ಈ ರೀತಿಯಾದಂಥ ಘಟನೆ ಆಗಿರ್ಬೋದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಈಗ ಆಗ್ತಾ ಇರುವಂಥದ್ದು. ಸೊ ದಾಳಿಯ ಮುನ್ನ ಅಂದರೆ ಅವರು ಮಾಡಿದ್ದಂಥ ಪ್ಲ್ಯಾನ್ ಏನಿತ್ತು, ಈ ಹಿಂದೆ ಕೂಡ ನಾವು ನೋಡಿದ್ವಿ, ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿದ್ದಂಥ ಉಗ್ರರು ಈ 19, 20 ಈ ರೀತಿಯಾಗಿ ಬೇರೆ ಬೇರೆ 2-3 ಕಡೆಗಳಲ್ಲಿ ಪ್ಲ್ಯಾನ್ ಅನ್ನು ಮಾಡಿದ್ರು. ಬಟ್ ಆದರೆ ಅದು ಆಗದೇ ಇದ್ದಂಥ ಕಾರಣಕ್ಕಾಗಿ ಪಹಲ್ಗಾಮ್ನಲ್ಲಿ ಈ ರೀತಿಯಾದಂಥ ದಾಳಿಯನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇತ್ತು. ಸೊ ಅದೇ ಕಾರಣಕ್ಕಾಗಿ ಶ್ರೀನಗರದಿಂದ 22 ಕಿಲೋಮೀಟರ್ನಲ್ಲಿ ಏನು ಭಾರತೀಯ ಸೇನೆ ಜೊತೆಗೆ ಇಂಟೆಲಿಜೆನ್ಸು ಒಂದಷ್ಟು ಕಟ್ಟೆಚ್ಚರವನ್ನು ವಹಿಸಿತ್ತು, ಅದನ್ನು ಮೀರಿ ಪಹಲ್ಗಾಮನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇಂಟೆಲಿಜೆನ್ಸ್ ಮಾಹಿತಿ ಇದ್ದಂಥದ್ದನ್ನು ದಾಟಿ ಈಗ ದಾಳಿಯನ್ನು ಮಾಡಿದಂಥ ಕಾರಣಕ್ಕಾಗಿಯೇ ಈ ರೀತಿಯಾದಂಥ ಘಟನೆ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ.
ಪ್ರೇಮ್. ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.